ನಿನ್ ಲೈಫು ಒಂದೇ ದಿನದಲ್ಲಿ ಬದಲಾಗಲ್ಲ. ಆದ್ರೆ ಇವತ್ ನೀನು ಬುಕ್ ಹಿಡಿದ್ರೆ ಖಂಡಿತ ಒಂದಲ್ಲ ಒಂದಿನ ನಿನ್ ಲೈಫ್ ಬದಲಾಗತ್ತೆ. ರಾತ್ರಿ 2 ಗಂಟೆ ಇಡೀ ಸಿಟಿ ನಿದ್ದೆಯಲ್ಲಿದ್ರೆ ಕಂಡ ಕನಸಿಗೋಸ್ಕರ ಅಲ್ಲೊಬ್ಬ ಸ್ಟೂಡೆಂಟ್ ಬುಕ್ ಹಿಡ್ಕೊಂಡು ಓದ್ತಿರ್ತಾನೆ. ಅವನಿಗೂ ರಾತ್ರಿ ಆಗಿದೆ, ಚಳಿ ಆಗ್ತಿರುತ್ತೆ, ನಿದ್ದೆ ಬರ್ತಿರುತ್ತೆ. ಬಟ್ ಅವನ ಮನೆ ಪರಿಸ್ಥಿತಿ, ಅವನ ಕನಸು ರೀತಿ ಇರಲ್ಲ. ಅವನ ಓದಿನ ಮೇಲೆ ಇಡೀ ಮನೆ ಭವಿಷ್ಯ ನಿಂತಿರುತ್ತೆ. ಅವನಿಗೆ ಅವನ ತಂದೆ ತಾಯಿ ಕಷ್ಟ ಕಣ್ಮುಂದೆ ಇರುತ್ತೆ. ನಮ್ಮ ತರ ನೀನೇನು ಒಬ್ಬ ಕೂಲಿ ಮಾಡೋ ಹಾಗೆ ಆಗ್ಬಾರ್ದು, ನಾವು ಕಷ್ಟಪಟ್ಟಂಗೆ ನಿನ್ ಲೈಫ್ ಆಗ್ಬಾರ್ದು ಅಂತ ಅವನ ತಂದೆ ತಾಯಿ ಹೇಳಿದ ಮಾತುಗಳು ಅವನಿಗೆ ನೆನಪು ಬರ್ತಿರುತ್ತೆ. ಅಪ್ಪ ಸಾಲ ಮಾಡಿ ಕಟ್ಟಿರೋ ಆ ಫೀಸ್ ದುಡ್ಡು ಅದನ್ನ ಎಣಿಸಿ ಕೊಟ್ಟಿದ್ದು ಮರೆಯೋಕಾಗ್ತಿಲ್ಲ. ಅವನಿಗೂ ರೀತಿ ಲೈಫ್ ಎಂಜಾಯ್ ಮಾಡೋ ಆಸೆ, ಫ್ರೆಂಡ್ಸ್ ಜೊತೆ ಹಾಲಿಡೇ ಟ್ರಿಪ್ಪು, ಥಿಯೇಟರ್ನಲ್ಲಿ ಮೂವಿ ನೋಡೋ ಆಸೆ. ಬಟ್ ಅವನಿಗೆ ಗೊತ್ತು, ನಾನು ಈಗ ಮೈಮರ್ತು ಸೋಂಬೇರಿ ಆದ್ರೆ, ನನ್ನ ಫೋಕಸ್ ಕಳ್ಕೊಂಡ್ರೆ ನನ್ನ ಕನಸು ಕನಸಾಗೆ ಇರುತ್ತೆ ಅಂತ ಅವನಿಗೆ ಗೊತ್ತು. ಅವನ್ ಪಕ್ಕದಲ್ಲಿರೋ ಫ್ರೆಂಡ್ಸು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅದು ನನ್ನ ಮಾರ್ಕ್ಸ್ ಅಲ್ಲ ಅಂತ. ನನ್ನ ಲೈಫ್ಗೋಸ್ಕರ ಇಲ್ಲಿ ನಾನೇ ಓದ್ಬೇಕು, ನನ್ನ ಲೈಫ್ಗೋಸ್ಕರ ಇಲ್ಲಿ ನಾನೇ ಹೋರಾಟ ಮಾಡಬೇಕು. ಜೀವನದಲ್ಲಿ ನನ್ನಿಂದ ನನ್ನ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ನೋಡೋಕೆ ಇಷ್ಟ ಇಲ್ಲ. ಅದಕ್ಕೆ ಆ ಹುಡುಗ ಇನ್ನು ಬುಕ್ ಜೊತೆನೆ ಕಳೀತಿದ್ದಾನೆ. ನನ್ನ ಆಸೆಗಿಂತ ನನ್ನ ತಂದೆ ತಾಯಿ ಆಸೆ ಮುಖ್ಯ ಅಂತ ನಂಬಿರೋ ಹುಡುಗ ಅವನು. ಒಬ್ಬ ಮಾಮೂಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಹುಡುಗ, ಒಬ್ಬ ಇಷ್ಟೆಲ್ಲ ಸಾಧಿಸಿದ್ದ ಹೇಗೆ ಅಂತ ಜನ ಮಾತಾಡೋ ಆಸೆ ಅವನಿಗೆ. ನನ್ನ ವಿದ್ಯೆಯಿಂದ ನನ್ನ ತಂದೆ ತಾಯಿಗೆ ಗೌರವ ಸಿಗುತ್ತೆ ಅನ್ನೋದಾದ್ರೆ ಆ ವಿದ್ಯೆ ನನಗ್ ಬೇಕು ಅನ್ನೋ ಆಸೆ ಆ ಹುಡುಗನನ್ನ ಹಗಲು ರಾತ್ರಿ ಅಂದೆ ಓದೋ ಹಾಗೆ ಮಾಡ್ತಿದೆ. ಇವತ್ತು ಕೇವಲ ಬರೀ ಕಾಲಲ್ಲಿ ಓಡಾಡ್ತಿರೋ ತಂದೆ ತಾಯಿನ ಒಳ್ಳೆ ಕಾರಲ್ಲಿ ಓಡಾಡಿಸ್ಬೇಕು, ಅದಕ್ಕೆ ನಾನು ಚೆನ್ನಾಗಿ ಓದ್ಬೇಕು ಅನ್ನೋ ಆಸೆ ಅವನಿಗೆ. ಅದವನಿಗೆ ಗೊತ್ತು. ಈ ಲೈಫ್ಗೆ ಈ ಓದು ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಂಡಿರೋ ಪ್ರತಿ ಸ್ಟೂಡೆಂಟ್ಗೂ ನೀನ್ ಎದ್ದು ಓದು, ನೀನ್ ಚೆನ್ನಾಗಿ ಓದ್ಬೇಕು ಅಂತ ಯಾರು ಹೇಳ್ಬೇಕಾಗಿಲ್ಲ. ಅಲಾರಾಮ್ನ ಅವಶ್ಯಕತೆ ಇಲ್ಲ. ತಮ್ಮ ಕನಸೇ ಅವರನ್ನ ಎದ್ದೇಳಿಸುತ್ತೆ.